Hi guys, see the beautiful view point. ನಿನಗೊಂದು ರೀಲ್ಸ್ ತೋರಿಸಿದ್ನಲ್ಲ, ಅದಿಲ್ಲ ಆನ್ ದ ವೇ ಹೋಗ್ಬೋದಿತ್ತು. ಅದು ಯಾವುದು? ಅಲ್ಲಿ ನೀವು ಒಬ್ಬರೇ ನಿಂತ್ಕೊಳ್ರಿ. ಈ ಕಡೆ ಬನ್ನಿ, ಇಬ್ರು ಈ ಕಡೆ ಬನ್ನಿ. ಊರಲ್ಲೇ ಒಟ್ನಲ್ಲಿ ಅಲ್ಲೂ ಇವಾಗ ಟಿಕೆಟ್ ಇದೆ, ಆ ಕಡೆನೂ ಬುಕ್ಕಿಂಗ್. ಯಾವುದೋ ಇದು ಪಾಯಿಂಟು? ಮತ್ತು ಬಿಸ್ಲೆ ಘಾಟ್ ಇಲ್ಲಿ ಕೆಳಗೈತಾ? ನಾನು ಲಾಸ್ಟ್ ಟೈಮ್ ಬಿಸ್ಲೆ ಘಾಟ್ ಅಂದರೆ ಬೇರೆ ಎಲ್ಲೋ ಹೋಗಿದ್ದೆ. ಅಲ್ಲ, ಅದು ಬಿಸ್ಲೆ ಘಾಟ್ ಅಂದರೆ ರೋಡಲ್ಲಿ ಹೋಗ್ತಾ ಅಲ್ಲಿ ಇದು ನೀರಲ್ಲಿ ತಿರುತ್ತಾ. ಮತ್ತು ನನ್ನ ಮಗನೇ ನಾನು ಅಲ್ಲಿ ಹೋಗಿದ್ದು. ಹಾಯ್ ಗಾಯ್ಸ್, ಸಿ ದ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಎಲ್ಲಿ ಮೇಲ್ಗಡೆ ಸಿಂಹ. ಸಿಂಹ ಎಲ್ಲಿದೆ? ಸಿಂಹ ಅಲ್ಲಿ ಬಂಡೆ ತುದಿಲಿ ಸಿಂಹ. చూసి ఫోన్ జాగ్రత్త. ಇಷ್ಟನಾ? ನಾನೆಲ್ಲ ಫುಲ್ ಮೇಲೆ ಐತೆ ಅಂದ್ಕೊಂಡಿದ್ದೆ. ಬಾಯ್ಸ್ ಇನ್ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಏನೋ ಹೇಳ್ತಾರೆ, ನೀನಲ್ಲಿ ಸಿಂಹ ಅಂದಲ್ಲ, ಅಲ್ಲಿ ಚಿಕ್ಕ ಹುಡುಗ ಈ ಸಿಂಹ ಅಂತಾನೆ. ನಾನು ನಿನಗೊಂದು ರೀಲ್ಸ್ ತೋರಿಸಿದ್ನಲ್ಲ, ಅದಿಲ್ಲ ಆನ್ ದ ವೇ ಹೋಗ್ಬೋದಿತ್ತು. ಅದು ಯಾವುದು? ಅಲ್ಲಿ ರೋಡಲ್ಲಿ ಹರಿತಾ ಇತ್ತಲ್ಲ, ಅದೇನಾ? ಅದೇನೆ ಹೋಗು. ತೊಳ್ಕೊಬಾಗ್ಲಿ. ಇಲ್ಲಿ ಕ್ಯಾಮ್ರಾ ಕಾಣಿಸ್ತೈತೆ ಝೂಮ್ ಮಾಡಿದ್ರೆ. ವ್ಯೂ ಪಾಯಿಂಟ್ ಬರುತ್ತೆ, ಆ ನೀರು ಇಲ್ಲೇ ಹರಿತೈತೆ ನೋಡಿ, ಅದೇ ನೀರು ಅಲ್ಲಿಗೆ ಹೋರಿ. ಅದು ಏನು ಅಲ್ಲಿ ಹೋಗಕ್ಕಾಗತ್ತಾ? ಹೋಗ್ಬೋದು. ಅದಕ್ಕೆ ಸಪ್ರೇಟ್ ಪಾಸ್ ಇದೆ, ಟಿಕೆಟ್. ಎಸ್, ಏನು ಹೇಳು? ನೈಟ್ ಒಂದು 90 ಹಾಕೊಂಡ್ರೆ ಪಾಸ್ ಅದೇ, ಅಷ್ಟೇ. ಹೋಗ್ಬಿಡೋದು ಹಂಗೆ ಡೈರೆಕ್ಟ್. ಅಲ್ಲೆಲ್ಲ ಹೋಗಿದ್ದಪ್ಪ. ಅರೆ ಅಲ್ಲೋಡಲ್ಲಿ ಅಲ್ಲೆಲ್ಲ ಇದೈತೆ ಗೊತ್ತಾ, ಮಣ್ಬಿಟ್ಟೈತೆ ಅಲ್ಲಿ. ಅದೇನ್ ಗೊತ್ತಾ, ಇದು ಮಾಡ್ಬೇಕಾದ್ರೆ ಜಾರಿರೋದು ನನ್ ಕಾಲಿ ಇಟ್ಟಿ ಮಣ್ಣೆಲ್ಲ ಇದು ಮಾಡಿ ಗಾಯ ಆಗಿದೆ ಅಂತ ಬನ್ರಿ ಹಂಗೆ ನಿಂತ್ಕೊಳ್ರಿ. ನೀವು ಒಬ್ಬರೇ ನಿಂತ್ಕೊಳ್ರಿ. ಈ ಕಡೆ ಬನ್ನಿ, ಇಬ್ರು ಈ ಕಡೆ ಬನ್ನಿ. ಊರಲ್ಲೇ ಸ್ವಲ್ಪ ಹಿಂಗೆ ಸ್ಟ್ರೇಟ್ ಹಿಂಗೆ. ಅಂದು ಬರ್ತಾ ಇದೆ. ನಿಮ್ಗೆ ಬರ್ತಾಗ ಸೆಲ್ಫಿ ಕ್ಯಾಮ್ರಾ ಇದೆ. ಈಗ ಬರುತ್ತೆ. ಫೋಟೋಗ್ರಫಿ ಸ್ಕಿಲ್ಸ್ ನೋಡಿ. ಥ್ಯಾಂಕ್ಸ್. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಒಂದು 6-7 ತೆಗೆದಿದ್ದೀನಿ. ಇವರು ಸಿಂಗಲ್ ಇದೆ. ಫುಲ್ ಸೈಕ್ ಬ್ರೋ. ಸೊ ನೈಸ್, ಥ್ಯಾಂಕ್ಸ್. ಯಾವರು? ಬೆಂಗಳೂರು. ಎಲ್ಲಿ ಬೆಂಗಳೂರಲ್ಲಿ? ನಮ್ದು ಮಾರತಳ್ಳಿ. ಚಿಕ್ಕಪೇಟೆ, ಅವ್ನು ಮಾರತಳ್ಳಿ. ಟ್ರಾವೆಲ್ ಗೈಡ್ ಈಸ್ ಸರ್ಚಿಂಗ್ ಫಾರ್ ಅವರ್ ನೆಕ್ಸ್ಟ್ ಲೊಕೇಶನ್. ವೆಲ್ಕಮ್ ಹೆರಿಟೇಜ್. ಏನಿಲ್ವಾ? ಕ್ಯಾನ್ಸಲ್, ನಡಿ ಹೋಗೋಣ. ಫುಲ್ ಟಯರ್ಡ್ ಫಾರ್ ಓನ್ಲಿ ಒನ್ ಡೇ? ನಾಟ್ ಓನ್ಲಿ ಹಾಫ್ ಡೇ. ನಾವು ವಿ ನೀಡ್ ಎನರ್ಜಿ ಡ್ರಿಂಕ್ ಬಿದ್ದುಬಿಟ್ರತ್ತಲ್ಲ, ಹೇಳೋಕ್ಕಾಗಲ್ಲ. ನೈಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಮಾಡೋದು ಅವಾಗ? ಧರ್ಮಸ್ಥಳದಲ್ಲಿ ದೀಪೋತ್ಸವದ ಕಾರಣವಾಗಿ ಇಷ್ಟೊಂದು ಟ್ರಾಫಿಕ್. ಧರ್ಮಸ್ಥಳ ಟೆಂಪಲ್ ವಿಸಿಟಿಂಗ್ ಕ್ಯಾನ್ಸಲ್ ಡ್ಯೂ ಟು ಹೆವಿ ಟ್ರಾಫಿಕ್ ಆ್ಯಂಡ್ ರಶ್. ಮತ್ತೆ ಬೆಳಗಿಂದ ರೈಡ್ ಮಾಡಿ ಸಾಕಾಗಿ ಹೋಗಿದೆ. ಇನ್ನು ರಶಲ್ಲಿ ದೇವ್ರು ನೋಡೋಕೆ ನಿಜವಾಗ್ಲೂ ದೇವ್ರು ಕಾಣಿಸ್ತಾನೆ. 700 ರೂಪಾಯಿ ಹಾಕಿ ಧರ್ಮಸ್ಥಳ ಬಂದು 350. ಇದು MT. ಇಲ್ಲಿ ನೋಡು, MT. ಮತ್ತೆ MT ಕಟರು 750 ರೂಪಾಯಿ ಹಾಕಿ 350 ಕಿಲೋಮೀಟರ್ ಬಂದಿದ್ದೀನಿ. ಹೆಂಗೆ 130 ಹಚ್ಚಿದ್ರು 50 ಬಂದೈತೆ ಮೈಲೇಜು. MT ಇಲ್ಲಿ ಝೂಮ್ ಇನ್ ಮಾಡು, ಅದು MT. ಇದು ಅದು
गजब बेइज्जती है ಅಂತೂ ಇಂತೂ ಯಾವುದೋ ಒಂದು ತುಕಾಲಿ ರೂಮ್ ಸಿಕ್ಕಿದೆ. ಆಫ್ಟರ್ ಸರ್ಚಿಂಗ್ ಸ್ವಲ್ಪ ಬಾಗಿಲು ತೆಗೆದ್ರೆ ನಿಮ್ದೊಂದು ಸ್ವಲ್ಪ ದರ್ಶನ ಕೊಡ್ಬೋದು ಈ ವಿಡಿಯೋಲಿ. ಫುಲ್ ಹುಡುಕಿ ಹುಡುಕಿ ಸುಸ್ತಾಗಿ ಒಳಗಡೆ ಹೋಗಿ ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಓಕೆ ಬಾಯ್. The next day. Hi guys, very good morning. First day trip ಮುಗಿಸ್ಕೊಂಡೆ and today is the second day of our trip. ಹಾಯ್, ಆರಾಮಾಗಿದ್ದೀರಾ? ಅಂಡೆಲ್ಲ ಕರೆಕ್ಟ್ ಆಗಿದೆಯಾ? ನಿನ್ನೆ ಒಂದೇ ದಿನಕ್ಕೆ 400 ಕಿಲೋಮೀಟರ್ಸ್ ರೈಡ್ ಮಾಡಿಬಿಟ್ಟಿದ್ದೀವಿ. ಫುಲ್ ಬ್ಯಾಕ್ ಎಲ್ಲ ಊಸ್ಟ್ ಆಗೋಗ್ಬಿಟ್ಟಿದೆ. ಸೊ 2 ಕಿಲೋಮೀಟರ್ ಇದೆ ನಮ್ದು ನೆಕ್ಸ್ಟ್ ಟ್ರೆಕ್ಕಿಂಗ್ ಪಾಯಿಂಟ್ಗೆ. ನಮಗೆ ಬರೀ ಡೆಸ್ಟಿನೇಷನ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಹೋಗೋ ದಾರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಂಜಾಯ್ ಮಾಡ್ತಾ ಹೋಗ್ಬೇಕು. ಏನು ಮಸ್ತಾಗಿದೆಲ್ಲ ಪ್ಲೇಸು. ಇವತ್ತು ಏನು ಸೈಕಾಗಿದೆಲ್ಲ ರೋಡು, ಫುಲ್ ಸೈಕ್. ಯಾರೋ ಕಮ್ಮಿ ಕೊಡಕ್ಕೆ ಬಂದ್ಬಿಟ್ಟವ್ರೆ. ವಾಟಪ್ಪ ಏನೋ ಆಗ್ಬಿಟ್ಟಿದೆಯಪ್ಪ. ಆನ್ಲೈನಲ್ಲಿ ಮಾಡ್ಬೇಕಂತ, ಆನ್ಲೈನ್ ಕರ್ನ ಸರ್. ಇವಾಗ ರಾಣಿಜೇರಿ ವ್ಯೂ ಪಾಯಿಂಟ್ ಹೋಗ್ಬೇಕಂದ್ರೆ ಬುಕಿಂಗ್ ಮಾಡಿ. ರಾಣಿಜೇರಿನು ಒಟ್ನಲ್ಲಿ ಅಲ್ಲೂ ಇವಾಗ ಟಿಕೆಟ್ ಇದೆ. ಆ ಕಡೆನೂ ಬುಕಿಂಗ್ ಹೋಗಿದ್ರು ಟಿಕೆಟ್ ಇದೆ ಆನ್ಲೈನ್ ಅಲ್ಲಿ ಮಾಡ್ಕೊಂಡು. ಅರಣ್ಯ ವಿಹಾರ ಅಂತ ಇದೆ, ಅರಣ್ಯ ವಿಹಾರ ಅಂತ ಅದರಲ್ಲಿ ಸರ್ಚ್ ಮಾಡಿದ್ರೆ ಜಿಲ್ಲೆ ಹಾಕೊಂಡು ಇದೆ. ಬಂಡೋಜ ಚಾರಣ, ನೇತ್ರಾವತಿ ಚಾರಣ ಎರಡೂ ಇದೆ. ಮತ್ತೆ ಅದು ರಾಣಿ ಅಲ್ಲ, ಅದು ಆ ಕಡೆ ಚಿಕ್ಕಮಗಳೂರು. ಇವಾಗ ಯಾವ್ದು ಇದೆ ಅದು? ಇವತ್ತು ನೀವು ಟಿಕೆಟ್ ಸಿಗಲ್ಲ, ಇವರೇ ಹೋದ ತಕ್ಷಣ ಟಿಕೆಟ್ ಸಿಗಲ್ಲ, 2 ದಿನ ಮುಂಚೆ ಮಾಡ್ಕೋಬೇಕು. ಈಗ ಆಫ್ ಇದೆ ಅದು. ಇವತ್ತಿನ ಡೇಟಿಗೆ ಇದೆಯಾ ನೋಡಿ ಫಸ್ಟಿಗೆ. ಇಲ್ಲ, ಇಲ್ಲೇ ಹಾಕಿದ್ದಾರೆ, ಕನಿಷ್ಠ 2 ದಿನ ಮುಂಚಿತವಾಗಿ ಮಾಡ್ಬೇಕಂತ. ಹಾ, ಇಲ್ಲ ಇವರೇ, ನೀವು ಫಾಲ್ಸ್ ಹೋಗ್ತೀರಾ? ಸೂಪರ್ ಫಾಲ್ಸ್ ಇದೆ, ದಿಡ್ಪೆ ಫಾಲ್ಸ್ ಅಂತ ಲಾಸ್ಟ್ ಅಲ್ಲಿ ಇದರಲ್ಲಿ 200 ರೂಪೀಸ್ ಮಾತ್ರ ಚಾರ್ಜ್ ಇದೆ. ನೀವು ಇದು ಫಾಲ್ಸ್ ಅಂತ ಅದಕ್ಕಿಂತ ಸಖತ್ ಇದೆ. ಹಾಕು ಮ್ಯಾಪ್ ಹಾಕ್ಸು, ಅಲ್ಲಿ ಅದು ಗಡೇಕಲ್ ಹೋಗ್ಬೇಕಂತ ಮ್ಯಾಪ್ ಹಾಕ್ಸಿತ್ತು. ದಿಡ್ಪೆ ಫಾಲ್ಸ್ ಅಂತ ಇದೆ, ಬೆಳಗುಂಟೆ ಫಾಲ್ಸ್. ಅದೇ ಒಳಗೋದ್ಮೇಲೆ ಸ್ವಲ್ಪ ದೂರ ನಡಿಬೇಕಲ್ಲ. ನಾನು ಹೋಗಿದ್ದೀನಿ ಕಣ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಯಾವ್ದು ನೋಡಿ, ಯಾವ ತಪ್ಪು ನಿರ್ಮೆ ಫಾಲ್ಸ್ ತಾನೆ, ದಿಡ್ಪೆ ಫಾಲ್ಸ್. ದಿಡುಪೆ ಫಾಲ್ಸ್. ಅವ್ರು ಯಾವ್ದು ಹೇಳ್ತಾರಲ್ಲ ಹಾಕಲಿ. ಇವ್ರೆ, ಹಾ. ನೀವು ಈ ರೋಡಲ್ಲಿ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಈ ರೋಡಲ್ಲಿ ಹಾಕೊಂಡು ಹೋಗ್ಬೇಡಿ ನೀವು. ಕರೆಕ್ಟ್ ಆಗಿ ನೋಡ್ಕೋ ಸ್ವಲ್ಪ. 10-14 ಕಿಲೋಮೀಟರ್ ಉಂಟು. ಈ ಶಾಲೆ ಹತ್ರ ಹೋಗ್ಬೇಕು. ಇಲ್ಲಿಂದ ಹೋಗಿ ನೋಡಿ, ಇಲ್ಲಿಂದ ಹೋಗಿ. ಥ್ಯಾಂಕ್ಸ್ ಅವ್ನು ಯೂಟ್ಯೂಬರ್ ಅಂತ ಕೇಳ್ದಾಗ ನೀನು ಹೇಳತ್ತಾನೆ ಫುಲ್ ಫೇಮಸ್ ಅಣ್ಣ ಅಂತ. ದಿಡುಪೆ ಫಾಲ್ಸ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ವಲಯ, ಬೆಳ್ತಂಗಡಿ, ಕಡಮಗೊಂಡಿ. ಸುಸ್ವಾಗತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫುಲ್ ಆಫ್ ರೋಡಿಗೆ ಇವತ್ತು. ವಾಪಸ್ ಬರುವಾಗ ಹೆಂಗೆ ಅಂತ ಜೊತೆ ಅಂತೆ. Hey, so nice. ಇವಾಗ ನಾವು ಲಾಸ್ಟ್ ಟೈಮು ಬಂದಿದ್ವಿ ರಾಣಿಜೇರಿ ಪಾಯಿಂಟ್ಗೆ. ಟಿಕೆಟ್ ಇಲ್ಲ, ಏನಿಲ್ಲ. ಈ ವರ್ಷನೂ ಹಂಗೆ ಅಂದ್ಕೊಂಡು ಬಂದ್ವಿ. ಬಟ್ ಆ ಮಕ್ಕಳು ನೋಡಿದ್ರೆ 2 ದಿನ ಮುಂಚೆನೇ ಮಾಡ್ಬೇಕಂತೆ. ಹಂಗೆ ಆಗ್ಬಿಡುತ್ತದು. ಟ್ವಿಸ್ಟ್ಗಳಿರುತ್ತೆ ಸ್ವಲ್ಪ ಟ್ರಿಪ್ಪಲ್ಲಿ. ಏನು ರಿಸರ್ಚ್ ಮಾಡಿದೆ ಹಂಗೆ ಬಂದ್ಬಿಟ್ಟಿದ್ದೀವಿ ನಾವು. ಬೆಂಗಳೂರಲ್ಲಿ IT ಕಂಪನಿ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆಯಲ್ಲ. ಮತ್ತು ಇವಾಗ ನಾಳೆ ಹೋಗ್ಬೇಕಲ್ಲ, ಹೆಂಗೆ? ನಾಳೆ ಲೀವು. ಅಲ್ಲ, ಬೆಂಗಳೂರಲ್ಲಿ ಚಳಿಗಾಲ ಅಂತ ಬಂದರೆ ಇಲ್ಲಿ ಈ ಥರ ಬಿಸಿಲು ಹೊಡೆದ್ರೆ ಮುಗೀತು ಕತೆ. ಅಂತೂ ಇಂತೂ ವಾಟರ್ ಫಾಲ್ಸ್ ಬಂತು.
ಜಾಲಿ ಜಾಲಿ ಫುಲ್ ಜಾಲಿ. ಫಾಲ್ಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಫುಲ್ ಸೈಕ್. ದಿಡುಪೆ ಫಾಲ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಫುಲ್ ಹತ್ಕೊಂಡು ಹೋಗಿದ್ದಕ್ಕೂ ಬೆವರು ಇಳಿದಿದ್ದಕ್ಕೂ ವಾಪಸ್ ಅಲ್ಲಿ ಹೋಗಿದ್ದಕ್ಕೂ ಸೈಕು. ಬಾಯ್ ಬಾಯ್ ಟಾಟಾ.